ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ರುಚಿಕರವಾದಂಥ ಒಂದು ಮಟನ್ ಚಾಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಆ್ಯಕ್ಚುಲಿ ನಾನ್ ವೆಜ್ ಲವರ್ಸ್ಗೆ ಡಬ್ಬಲ್ ಖುಷಿನ ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಇಂಥ ರುಚಿಕರವಾದಂಥ ಮಟನ್ ಚಾಪ್ಸ್ನ ಇಷ್ಟು ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಅಂತ ಅಂದರೆ ಖುಷಿ ಆಗದೆ ಇರುತ್ತಾ? ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ನ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆನ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಕಾಗಲ್ಲ ನಾನ್ ವೆಜ್ಗೆ, ಎಸ್ಪೆಷಲಿ ಮಟನ್ನಿಗೆ. ಆ ಎಣ್ಣೆ ಕಾದ್ಮೇಲೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಇದು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಟರ್ಮರಿಕ್ನ ಆ್ಯಡ್ ಮಾಡಿ, ಸ್ವಲ್ಪ ಸಾಕು, ಜಾಸ್ತಿ ಏನು ಬೇಕಾಗಲ್ಲ. ಸೊ ಟರ್ಮರಿಕ್ಕು ಮತ್ತು ಆನಿಯನ್ಸ್ನ ನಾವು ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಮಟನ್ನ ಆ್ಯಡ್ ಮಾಡಬೇಕಾಗುತ್ತೆ. ನಾನಿಲ್ಲಿ 1/2 kg ಮಟನ್ನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಟರ್ಮರಿಕ್ಕು ಮತ್ತು ಸಾಲ್ಟ್ ಎಲ್ಲ ಆ್ಯಡ್ ಮಾಡಿ ನೀಟಾಗಿ ವಾಶ್ ಮಾಡಿದ್ದೀನಿ. ಆ ವಾಶ್ ಮಾಡಿರೋ ಅಂಥ ಮಟನ್ನ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಎಣ್ಣೆ ಈರುಳ್ಳಿ ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ, ಮಟನ್ನ ಈ ಥರ ಕೈಯಲ್ಲಿ ಎತ್ಬಿಟ್ಟೆ ಹಾಕ್ಕೊಳ್ಳಿ. ನೀವೇನು ಬೌಲಲ್ಲಿ ತೊಳೆದು ಇಟ್ಟಿರ್ತೀರಲ್ಲ ಅದನ್ನು ಹಾಗೆ ದಬ್ಬಾಕಬೇಡಿ, ಚೆನ್ನಾಗಾಗಲ್ಲ ಅದು. ಸೊ ಅದಾದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಬೇಕಾದರೆ ನೀವು ಹಾಗೆ ಕುಲುಕ್ಬೋದು, ಏನೂ ತೊಂದರೆ ಇಲ್ಲ. ನೋಡಿ, ನಾನು ಮಿಕ್ಸ್ ಮಾಡಾದಮೇಲೆ ಬೇಯಕ್ಕೆ ಬಿಟ್ಟಿದ್ದೆ. ಒಂದು 5 ಮಿನಿಟ್ಸ್ ಆದಮೇಲೆ ಮಟನ್ ಈ ಥರ ಕುದೀತಾ ಇದೆ. ಆ್ಯಕ್ಚುಲಿ ಇದು ನೀರೆಲ್ಲ ಸುಂಡೋವರೆಗೂ ಲಿಡ್ ಕ್ಲೋಸ್ ಮಾಡಲೇಬಾರ್ದು ನಾನ್ ವೆಜ್ಜಿಗೆ. ಆ್ಯಕ್ಚುಲಿ ನೀರು ನೀಟಾಗಿ ಸುಂಡ್ಬಿಟ್ಟು ಅದು ಎಣ್ಣೆ ಬಿಟ್ಕೊಳ್ಳುತ್ತೆ. ಆಮೇಲೆ ನಾವು ಏನು ಬೇಕಾದರೂ ಆ್ಯಡ್ ಮಾಡ್ಬೋದು, ಲೈಕ್ ಮಸಾಲೆ, ನೀರು, ಬಿಸಿನೀರು ಆ ಥರ. ಸೊ ನಾನಿಲ್ಲಿ ಯಾವುದೇ ರೆಸಿಪಿ ಮಾಡಬೇಕಾದ್ರೂ ನಾನು ಎಣ್ಣೆ ಈರುಳ್ಳಿಲಿ ಮಟನ್ ಅಥವಾ ಚಿಕನ್ನ ಈ ಥರ ನೀರು ಸುಂಡಿಸ್ಕೊಂಡೆ ಬೇರೆ ಏನು ಪ್ರೋಸೆಸ್ ಇದ್ದರೂ ಆ್ಯಡ್ ಆನ್ ಮಾಡ್ತೀನಿ. ಅದಾದಮೇಲೆ ನಾನಿಲ್ಲಿ ಜಸ್ಟ್ ಒಂದು 3/4 ಬೌಲಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಬಿಸಿನೀರನ್ನೇ ಸೇರಿಸ್ಕೊಳ್ಳಿ, ತಣ್ಣೀರನ್ನ ಸೇರ್ಸೋಕೆ ಹೋಗಬೇಡಿ. ಬಿಸಿನೀರು ಸೇರಿಸಾದ್ಮೇಲೆ ಪ್ರಾಪರಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 4 ವಿಜಿಲ್ ಬರೆಸ್ಬೇಕು. ಯಾಕಂದರೆ ಇದು ಮಟನ್ ಅಲ್ವಾ, ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ. ನಾನಿಲ್ಲಿ ಮಸಾಲೆಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಒಂದು ಸಣ್ಣ ಸೈಜಿನ ಟೊಮ್ಯಾಟೊ, ತೆಂಗಿನ ತುರಿ, ಅರಿಶಿನ, 2 ಹಸಿಮೆಣಸಿನ್ಕಾಯಿ, ಮೆಣಸು, ಮತ್ತು ಸ್ವಲ್ಪ ಕಡಲೆ, ಗಸಗಸೆ, ಸ್ವಲ್ಪ ಸೋಂಪು ಕಾಳು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಜೊತೆಗೆ ಕೊತ್ತಂಬರಿ ಸೊಪ್ಪು, ಪುದೀನ ಅಷ್ಟನ್ನು ಹಾಕ್ಕೊಂಡು ರುಬ್ಬಿದ್ರೆ ಈ ಥರ ಆಗುತ್ತೆ. ಆ ಥರ ಒಂದು ಖಾರನ ರೆಡಿ ಮಾಡಿಟ್ಕೋಬೇಕು. ಅಷ್ಟರಲ್ಲಿ ಬಂದು ನಮ್ಮದು ಮಟನ್ ವಿಜಿಲ್ ಆಗಿತ್ತಲ್ವ, ಅದು ತಣ್ಣಗಾಗಿರುತ್ತೆ. ಸೊ ಆ ಕುಕ್ಕರ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಬೆಂದಿರುತ್ತೆ. ಆ್ಯಕ್ಚುಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಕಂಪ್ಲೀಟಾಗಿ ಬೆಂದಿರಲ್ಲ, ಬರೀ 4 ವಿಜಿಲ್ಗೆ ಮಟನ್ ಬೇಯಲ್ಲ. ಸೊ ನಾನು ಖಾರ ಹಾಕಾದ್ಮೇಲೂ ಇನ್ನೂ 1-2 ವಿಜಿಲ್ ಹಾಕಿಸ್ಕೊತೀನಿ. ಬಟ್ ಅದು ಖಾರ ಹಾಕೋಕ್ಕೂ ಮುಂಚೆನೇ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ 4 ವಿಜಿಲ್ ಮಾತ್ರ ಹಾಕ್ಸಿದ್ದೀನಿ ನಾನು. ಅದಾದಮೇಲೆ ನೋಡ್ತಾ ಇದ್ದೀರಾ, ನಾನು ಸ್ವಲ್ಪ ಕುದಿಯೋಕೆ ಇಟ್ಟಿದ್ದೆ. ಕುದ್ಮೇಲೆ ಇನ್ನು ಸ್ವಲ್ಪ ಮಸಾಲೆನ ಹಾಕೋತಾ ಇದ್ದೀನಿ. ನಾವೇನು ಮಸಾಲೆ ರುಬ್ಬಿದ್ವಲ್ಲ ಅದನ್ನು ನಾನು ನೀಟಾಗಿ ತೋರಿಸಿದ್ನಲ್ಲ ಇವಾಗ, ಆ ಮಸಾಲೆನ ಹಾಕ್ಕೊಂಡು ಒಂದು ಪ್ರಾಪರ್ ಮಿಕ್ಸ್ನ ಕೊಡಬೇಕು. ಮತ್ತು ಆ ಜಾರಲ್ಲಿ ಎಷ್ಟೊಂದು ಮಸಾಲೆ ಉಳ್ಕೊಂಡಿರುತ್ತೆ, ಅದಕ್ಕೆ ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಬಿಟ್ಟು ಆ ನೀರನ್ನು ಇದೇ ಮಸಾಲೆಗೆ ಸೇರಿಸ್ಕೋಬೇಕು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಈ ಸ್ಟೇಜಲ್ಲಿ ಸ್ವಲ್ಪ ಸಾಲ್ಟನ್ನ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಸಾಲ್ಟ್ ಕಮ್ಮಿ ಇದೆ ಅನಿಸಿದ್ರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಬಿಟ್ಟು ಮತ್ತೆ 2 ವಿಜಿಲ್ ಬರೆಸಿ. 2 ವಿಜಿಲ್ ಬಂದಮೇಲೆ ಅದು ತಣ್ಣಗಾದ್ಮೇಲೆ ನೋಡಿ, ನಾನು ಕುಕ್ಕರ್ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಾಗಿರುತ್ತೆ ಅಂದರೆ, ಆ್ಯಕ್ಚುಲಿ ಇಲ್ಲಿ ನಿಮಗೆ ಲೆಂತಿ ಪ್ರೋಸೆಸ್ ಅಂತ ಅನ್ನಿಸ್ತಿರ್ಬೋದು ನಾನು ಎಕ್ಸ್ಪ್ಲೇನ್ ಮಾಡುವಾಗ. ಬಿಕಾಸ್ ನಾನು ಯಾವುದೋ ಅಷ್ಟೊಂದು ವೀಡಿಯೋ ಸ್ಕಿಪ್ ಮಾಡ್ದಲೇ ನೀಟಾಗಿ ತೋರಿಸ್ತಾ ಇದ್ದೀನಿ ಎಲ್ಲ ಪ್ರೋಸೆಸ್ನು. ನಿಮ್ಗೆ ಅದಕ್ಕೆ ಲೆಂತಿ ಅನಿಸ್ಬೋದು, ಬಟ್ ಅಷ್ಟೊಂದು ಟೈಮ್ ತೊಗೊಳ್ಳಲ್ಲ ಇದು ಮಾಡೋಕ್ಕೆ. ತುಂಬ ಕ್ವಿಕ್ಕಾಗಿ ಆಗುತ್ತೆ. ಇನ್ಫ್ಯಾಕ್ಟ್ ಇದನ್ನು ಕುಕ್ಕರಲ್ಲಿ ಮಾಡೋದ್ರಿಂದ ಅಂತೂ ತುಂಬ ಟೈಮ್ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ 2 ಸಲ ವಿಜಿಲ್ ಕೂಗಿಸ್ಕೋಬೇಕು ಅನ್ನೋದು ಬಿಟ್ಟರೆ ಇನ್ನೇನು ಕಾಂಪ್ಲಿಕೇಶನ್ ಇಲ್ಲ. ಅದು ಬಿಟ್ಟರೆ ಇನ್ನೆಲ್ಲ ಬೇಗನೆ ಆಗುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟು ಚೆನ್ನಾಗಾಗಿದೆ ಗೊತ್ತಾ? ಇಷ್ಟೇ ನೋಡಿ, ಮಟನ್ ಚಾಪ್ಸ್ ರೆಡಿ ಆಯಿತು. ಅದು ಎಷ್ಟು ರುಚಿಯಾಗಿತ್ತು ಗೊತ್ತಾ? ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ.
ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.